ನಮ್ಮ ಜೊತೆ ನಟಿ ಗಿರಿಜಾ ಲೋಕೇಶ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅಮ್ಮ ಭೈರಪ್ಪ ಅವ್ರನ್ನ ಕಾದಂಬರಿಗಳು ನಾವೆಲ್ಲ ಕೂಡ ಓದ್ಕೊಂಡು ಬಂದವರು. ಸೊ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ? ಅಯ್ಯೋ, ಅವರು ಶತಾಯುಷಿಗಳಾಗಿರ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವರ ಒಂದು ಏನೋ ದಿನಚರಿ ಇರ್ತಿತ್ತು, ಆ ವಾಕಿಂಗು ಸ್ಟೈಲ್ ಆಗಲಿ, ಅವರ ಊಟ ಉಪಚಾರಗಳಲ್ಲಿ ಒಂದು ನಿಷ್ಠೆ, ಒಂದು ಏನು ಇಷ್ಟೇ ಇದು ಈ ಥರನೇ ಇರಬೇಕು ಅಂತ ಪ್ರಿನ್ಸಿಪಲ್ ಹಾಕ್ಕೊಂಡಿದ್ರಲ್ಲ. ಸೊ ಹಾಗಾಗಿ ಅವ್ರು 100 ವರ್ಷ ಬದುಕ್ತಾರೆ ಅಂತ ಅಂದ್ಕೊಂಡಿದ್ವಿ. ಒಂದು 4-5 ವರ್ಷದ ಕೆಳಗೆ ನಾನು ಹಾಸನದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಒಂದು ಇದು ಏನು ಗಿರಿಜಾ ಪ್ರಸಂಗ ಅಂತ ಅಂದ್ಬಿಟ್ಟು ಒಂದು ಬುಕ್ ನಂದು ಬಂದಿದೆ. ಅದನ್ನು ಒಂದು ಬುಕ್ ಶಾಪ್ಗೆ ನಾವಿಬ್ಬರು ಹೋದ್ವಿ, ಇನ್ವೈಟ್ ಮಾಡಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಬ್ಬರು ಹೋದಾಗ ಅವರು ಯಾವ ಬುಕ್ ಕೊಡೋದು ಅಂದ ತಕ್ಷಣ ಆ ವ್ಯಕ್ತಿ ಗಿರಿಜಾ ಲೋಕೇಶ್ ಅವರೇ ಒಂದು ಕಾದಂಬರಿ ಬರೆದಿದ್ದಾರೆ, ಅದು ತಗೊಳ್ಳಿ ಅವರ ಜೀವನ ಚರಿತ್ರೆ ಅಂದ್ಬಿಟ್ಟು ಅದನ್ನು ಭೈರಪ್ಪ ಅವ್ರಿಗೆ ಕೊಟ್ಟರು. ಅದು ಎಂಥ ನನ್ನ ಸೌಭಾಗ್ಯ ಅಲ್ವಾ. ಅವರು ಓದಿರ್ಬೋದು. ಮತ್ತು ಒಂದು 2 ದಿನಗಳ ಕಾಲ ಹಾಸನಾಂಬೆ ದರ್ಶನ ಒಟ್ಟಿಗೆ ಮಾಡಿದ್ದು, ಪ್ರೆಸ್ ಮೀಟ್ ಒಟ್ಟಿಗೆ ಮಾಡಿದ್ದು, ಅವ್ರ ಪಕ್ಕ ಕೂತ್ಕೊಳ್ಳೋಂಥ ಒಂದು ಸಂದರ್ಭ. ಯುಬ್ಬ ಇಂಥ ಒಂದು ಬಟ್ ಅವರು ಒಂಥರ ಏನಂದರೆ ಒಂಚೂರು ಕೋಪಿಷ್ಟ ಅಂತ ಅನಿಸುತ್ತೆ ನನಗೆ. ಮಾತಾಡೋದು ಹೌದು, ನೇರವಂತಿಕೆ ಸುಮ್ಮನೆ ತರಲೆ ಥರ ಮಾತಾಡೋದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂತ ಒಂದು ಆ ವ್ಯಕ್ತಿ ಜೊತೆ ಒಂದು 2 ದಿನಗಳ ಕಾಲ ಇದ್ನಲ್ಲ, ಅವರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು. BR ಲಕ್ಷ್ಮಣರಾವ್ ಅವರು, ನರಳಿ ಇವರೆಲ್ಲ ಸೇರಿದ್ದು ಅಂತ ಮಹಾತ್ಮರು ನೋಡಿ ಅದೊಂದು ಸಾರಸ್ವತ ಲೋಕ ಇದೆಯಲ್ಲ, ಅದು ಬೇರೆಯೇ ಒಂದು ಸ್ವರ್ಗ ಅಂತ ಹೇಳ್ಬೋದು. ಬೇರೆಯೇ ಒಂದು ಸ್ವರ್ಗ. ಅವರ ವಿಚಾರಧಾರೆಗಳೇ ಬೇರೆ ಬೇರೆ ಥರ ಇರುತ್ತೆ. ಅವ್ರ ಮಾತುಕತೆ ಇದ್ರ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡ್ತಿದ್ರೆ ನಮಗೆ ಏನು ಗೊತ್ತಿಲ್ಲದೆ ನಾವು ಆ ಪಿಳಿ ನೋಡೋದು ನಮ್ಮದೇ ಬೇರೆ ಲೋಕ ಅಲ್ವಾ. ಬಟ್ ಸಾಹಿತ್ಯ ಇಲ್ದಿದ್ರೆ ಸಿನಿಮಾ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಮಗೆ ಅದೆಲ್ಲ ತಿಳ್ಕೋಬೇಕು ಅನ್ನೋದೆಲ್ಲ ಇಲ್ಲ. ನಮ್ಗೆ ಡೈರೆಕ್ಟ್ರ್ ಏನೇ ಹೇಳ್ಕೊಡ್ತಾರೋ ಅದನ್ನು ಒಪ್ಪಿಸ್ಬಿಟ್ರೆ ಸೂಪರ್ ಸ್ಟಾರ್ಗಳು ನಾವು ಅಂತ ಅಂದ್ಕೊಳ್ಳೋದು. ಬಟ್ ಇವ್ರದ್ದು ಕೇಳ್ತಾ ಇದ್ದಾಗ ಹಾ ಅಂತ ಅಂದ್ಕೊಂಡು 2 ದಿನ ಮಾತ್ರ ನಾನು ಸ್ವರ್ಗದಲ್ಲಿ ಬಂದಿದ್ದೀನಿ. ಆ ಸ್ವರ್ಗವನ್ನು ತೋರಿಸಿದ ಮಹಾತ್ಮನಿಗೆ ನನ್ನ ಒಂದು ನಮನಗಳು. ಅಂಥ ವ್ಯಕ್ತಿ ಜೊತೆ ಇದ್ದದ್ದು ನನ್ನ ಒಂದು ಪುಣ್ಯ ಅಂತ ಅನ್ಕೊಳ್ತೀನಿ. ಕಾದಂಬರಿಗಳು ಸಾಕಷ್ಟು ಎಲ್ಲ ನಾಟಕಗಳಾಗಿದ್ದಾವೆ, ಸಿನಿಮಾ ಆಗಿದೆ. ಸೊ ನಿಮ್ಗೆ ಯಾವುದು ತುಂಬ ಇಷ್ಟ? ಮತದಾನದಲ್ಲಿ ನಾನು ಮಾಡಿದ್ದೀನಿ. ಅದೊಂದು ಹೆಮ್ಮೆ ನನಗೆ. ನಮ್ಮ TNC ತಾರಮ್ಮ ಅವರು ಅದನ್ನು ಮಾಡಿದರು. ಅದರಲ್ಲಿ ಒಂದು ಪಾತ್ರ, ಚಿಕ್ಕ ಪಾತ್ರ ನನ್ನದಾಗಿತ್ತು. ಅದೊಂದು ಖುಷಿ. ಆ ದಿನಗಳು, ಆ ಸಿನಿಮಾ ಶೂಟಿಂಗ್ ದಿನಗಳು ಕೂಡ ಒಂದು ಮರೆಯಲಾರ್ದಂಥ ಒಂದು ಕ್ಷಣಗಳಾಗಿತ್ತು ನನಗೆ. ಭೈರಪ್ಪ ಅವ್ರ ಕಾದಂಬರಿ ಅಂತಂದರೆ ನಾನು ಮೊದಲನೇದಾಗಿ ಓದಿದ್ದು ಇವ್ರದ್ದು ಗೃಹಭಂಗ, ಆಮೇಲೆ ಇದು ದಾಟು, ಆಮೇಲೆ ಪರ್ವ. ಆ ಪರ್ವ ಓದಾಗ ಏನನ್ನಿಸ್ತು ಅಂತಂದರೆ, ಕೃಷ್ಣ ಅಂದರೆ ಅವನು ಮಾಯೆ, ದೇವರು, ಏನು ಬೇಕಾದರೂ ಕೇಳಿದ್ರೆ ಕೊಡೋಂಥ ಅವನು, ಭಕ್ತಿ ಪ್ರಿಯ, ಆ ಥರದವನು ಅಂತ. ಆದರೆ ಅವ್ರ ಕಥೆಯಲ್ಲಿ ಎಂಥ ವಾಸ್ತವತೆ ಇತ್ತು ಅಂತಂತಂದರೆ, ಅಬ್ಬಾ ದೇವರೇ, ಒಬ್ಬ ಸಾಮಾನ್ಯ ಮನುಷ್ಯ ಕೃಷ್ಣ ಅಂತ ಅನ್ನೋದನ್ನು ತೋರಿಸಿ ಅದನ್ನು ನಮಗೆ ಮನದಟ್ಟು ಮಾಡಿಕೊಟ್ರಲ್ಲ, ಅದು ನನಗೆ ತುಂಬ. ಗೃಹಭಂಗ ಓದದೇ ಇದ್ದರೆ ಬಹುಶಃ ಅಪೂರ್ಣ ಆಗುತ್ತೆ ಭೈರಪ್ಪ ಅವರ ಕಾದಂಬರಿಗಳನ್ನು. ಏನು ಹೇಳಕ್ಕೆ ಬಯಸ್ತೀರ? ಗೃಹಭಂಗ ಅಂತ ಕತೆ ಬಿಟ್ಟು ಅದು ಏನು ಒಂದು ಸಂಸ್ಕಾರ ಇದ್ದಂಥ ಒಂದು ಜನರಲ್ಲಿಯೂ ಕೂಡ ಅಷ್ಟೊಂದು ಒಂದು ಇದಿರುತ್ತಾ ಅಂತಂದ್ಬಿಟ್ಟು ಅಲ್ವಾ. ಆ ಮನೋಭಾವನೆ ಎಷ್ಟು ಒಂದು ಜೀವನ ಚರಿತ್ರನೂ ಕೂಡ ಇತ್ತು ಅದರಲ್ಲಿ, ಒಂದು ಭಾಗನೂ ಕೂಡ ಅದರಲ್ಲಿ. ಮರ್ತೋಗಿದ್ದೀನಿ ನಾನು ತುಂಬ ಹಿಂದೆ. ಫಸ್ಟ್ ಕಾದಂಬರಿ ಅಂದರೆ ತಿಳ್ಕೊಳ್ಳಿ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.